ಕಸದಿಂದ ರಸ ಅನ್ನೋದನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಅಂದ್ರೆ ಬಾಳೆ ಗಿಡ, ಮಾವಿನ ತ್ಯಾಜ್ಯದಿಂದ, ತೆಂಗಿನ ತ್ಯಾಜ್ಯದಿಂದ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ತಯಾರಿಸಬಹುದು ಅನ್ನೋದನ್ನ ನಾವೇ ಹೇಳಿದ್ವಿ. ಹಾಗೆ ಇವತ್ತು ಒಂದು ಹೊಸ ಟ್ರೆಂಡಿಂಗ್ ತ್ಯಾಜ್ಯದಿಂದ ಮಾಡಬಹುದಾದ ಉಪ ಉತ್ಪನ್ನದ ಬಗ್ಗೆ ಹೇಳ್ತೀವಿ. ಭತ್ತದ ಹುಟ್ಟಿನಿಂದ, ಪೈನಾಪಲ್ ತ್ಯಾಜ್ಯದಿಂದ, ಬಾಳೆಹಣ್ಣು, ಸೇಬಿನ ಸಿಪ್ಪೆಗಳಿಂದ ಈ ಉತ್ಪನ್ನ ತಯಾರಾಗುತ್ತೆ. ಎಸ್, ಇದರಲ್ಲಿ ಕ್ಲೇ ಕಪ್ ಕಂಟೈನರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತಾ ಇದೆ. ಇದರಲ್ಲಿ 10 ರಿಂದ 12 ತಿಂಗಳ ತನಕ ಎಲ್ಲಾ ಆಹಾರಗಳು ಅಂದ್ರೆ ಬಿಸಿ ಆಹಾರ, ತಣ್ಣಗಿರೋ ಆಹಾರ, ಲಿಕ್ವಿಡ್ ಆಹಾರಗಳನ್ನ ಸ್ಟೋರ್ ಮಾಡಬಹುದು. ಇದನ್ನ ಮಾಡ್ತಿರೋದು ತಿರುವನಂತಪುರದಲ್ಲಿರುವಂತಹ ಕುದ್ರತ್ ಅನ್ನೋ ಕಂಪನಿ. ಇವರು ಹಣ್ಣಿನ ತ್ಯಾಜ್ಯದಿಂದ ಪ್ಲೇಟ್ ಕಪ್ ಗಳನ್ನ ತಯಾರಿಸ್ತಾರೆ. ಇವರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪರಿಸರದಿಂದಾನೇ ಮಾಡಿರುವಂತಹ ಈ ಉತ್ಪನ್ನಗಳನ್ನ ಬಳಸೋದ್ರಿಂದ ಪ್ಲಾಸ್ಟಿಕ್ ರಹಿತ ಸಮಾಜದೆಡೆ ಒಂದು ಹೆಜ್ಜೆ ಇಡಬಹುದು ಅಂತ. ಹಾಗೇನೆ ಒಮ್ಮೆ ಈ ಉತ್ಪನ್ನಗಳನ್ನ ಬಳಸಿದ ನಂತರ 30 ದಿನದಲ್ಲಿ ಇದು ಕೊಳೆತು ಗೊಬ್ಬರ ಆಗುತ್ತೆ. ಈ ಗೊಬ್ಬರ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಈ ತರ ಕಸದಿಂದ ರಸ ಮಾಡಿ ಆದಾಯವನ್ನ ಗಳಿಸಬಹುದಾದ ಐಡಿಯಾ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ.